ಶಕ್ತಿಯಿಂದ ಈಕೆ ಮಾತಾಡ್ತಾ ಇದ್ದಾಳೆ. ಕಾರಣ ಸರ್ಕಾರಕ್ಕೆ ನಾವು ಹೇಳೋದೇನೆಂದ್ರೆ, ಈ ಒಂದು ಮಹಿಳೆಯ ವಿಡಿಯೋಗಳು ಸದಿ ಮಾತಾಡಿರುವ ಟಿವಿ ಮಾಧ್ಯಮಗಳಲ್ಲಿ ಮಾತಾಡಿರುವ ಎಲ್ಲಾ ದಾಖಲೆಗಳನ್ನು ಡಿಲೀಟ್ ಮಾಡಬೇಕು. ವಿನಾಕಾರಣ ಇಸ್ಲಾಂ ಧರ್ಮದ ವಿರುದ್ಧ ಹೇಳಿಕೆ ನೀಡುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ದೇಶದಲ್ಲಿ ಗುಂಪುಗಾರಿಕೆ ಮತ್ತು ಗಲಭೆ ಆಗುವ ಸಂಭವ ಇದೆ. ಕಾರಣ ಈ ನಾಗರಿಕ ಕಾನೂನಿನ ಹಿಂದೆ ಇದ್ದಂತ ಶಕ್ತಿ, ಆ ಶಕ್ತಿಯ ವಿರುದ್ಧ ನಾನು ಇವತ್ತು ಮಾತಾಡ್ಬೇಕಂತಂದ್ರೆ, ನಿಮ್ಮಲ್ಲಿ ತಾಕತ್ತಿದ್ರೆ ನಮ್ಮಲ್ಲಿ ಬಯಟಿಗೆ ಬನ್ನಿ. ಇಸ್ಲಾಂ ಧರ್ಮ ಏನು ನೀಡುವ ವಿನಾಕಾರಣ ಇಸ್ಲಾಂ ಧರ್ಮದ ವಿರುದ್ಧ ಹೇಳಿಕೆ ನೀಡುವುದು ಸರಿಯಲ್ಲ. ಯಾಕಂದ್ರೆ ಇಸ್ಲಾಂ ಧರ್ಮ ಶಾಂತಿಯ ಧರ್ಮ. ಯಾವತ್ತಾದರೂ ಮುಸಲ್ಮಾನರು ಇವತ್ತವರೆಗೆ ಹಿಂದೂಸ್ತಾನದಲ್ಲಿ ಆಗಲಿ ಜಗತ್ತಿನಲ್ಲಿ ಆಗಲಿ ಯಾವುದೇ ಧರ್ಮದ ವಿರುದ್ಧ ಆಗಲಿ, ಕುರಾನ್ ಆಗಲಿ, ಗೀತಾ ಆಗಲಿ, ಬೈಬಲ್ ಆಗಲಿ, ವೇದ ಆಗಲಿ ನಾವು ಮಾತನಾಡಿಲ್ಲ. ಇತಿಹಾಸದ ಪುಟಗಳನ್ನು ತೆರೆದು ನೋಡಿ, ಯಾವತ್ತಾದರೂ ಹಿಂದೂಗಳ ದೇವತಾ ದೇವಿ ದೇವತಾಗಳ ವಿರುದ್ಧ ಯಾವತ್ತೂ ಮುಸ್ಲಿಮರು ಮಾತನಾಡಿಲ್ಲ. ವಿನಾಕಾರಣ ತಾವು ಹಿಜಾಬ್ ಆಗಲಿ, ಟೋಪಿ ಆಗಲಿ, ಡ್ರೆಸ್ ಆಗಲಿ ನಮ್ಮ ವಿರುದ್ಧ ಪದೇ ಪದೇ ಹೇಳಿಕೆ ನೀಡುವುದು ಸರಿಯಾದ ಕ್ರಮ ಅಲ್ಲ. ಕಾರಣ ತಾವು ದೇಶದ ಅಭಿವೃದ್ಧಿಗಾಗಿ, ದೇಶವನ್ನು ಒಗ್ಗಟ್ಟಿಸಿಕೊಳ್ಳಿ, ದೇಶಕ್ಕಾಗಿ ಹೋರಾಟ ಮಾಡಲು ಸಮಯ ಕೊಡಿ. ಯಾಕಂತಂದ್ರೆ ಭಾರತ ದೇಶ ಎಕನಾಮಿಕಲಿ ಎಲ್ಲರಿಗಿಂತ ಹಿಂದಿದೆ. ನಮ್ಮ ಕರೆನ್ಸಿ ಎಲ್ಲರಿಗಿಂತ ಕಡಿಮೆ ರೇಟಲ್ಲಿದೆ. ಆ ಕರೆನ್ಸಿ ಬಗ್ಗೆ ವಿಚಾರ ಮಾಡಿ, ಅಖಂಡ ಭಾರತ ನಿರ್ಮಾಣ ಮಾಡೋದಕ್ಕೆ ವಿಚಾರ ಮಾಡಿ. ಪದೇ ಪದೇ ಇಸ್ಲಾಮದ ಬಗ್ಗೆ ಹೇಳಿಕೆ ನೀಡುವುದು ತಾವು ಈ ದೇಶವನ್ನು ಒಡೆಯುವ ಒಂದು ಹುನ್ನಾರ ಹೊಂದಿದ್ದೀರಿ. ತಾವು ಇಸ್ಲಾಂ ಧರ್ಮದ ವಿರುದ್ಧ ಹೇಳುತ್ತಿರುವ ಹೇಳಿಕೆಗಳನ್ನು ನೋಡಿದರೆ ನೀವು ಭಾರತ ದೇಶವನ್ನು ಒಡೆಯುವ ನೀತಿಯನ್ನು ಹೊಂದಿದ್ದೀರಿ ಎಂದು ನಾವು ಪರಿಗಣಿಸಬೇಕಾಗುತ್ತದೆ. ಯಾಕಂತಂದ್ರೆ ಯಾವುದೇ ಧರ್ಮದಲ್ಲಿ ಮತ್ತೊಂದು ಧರ್ಮಕ್ಕೆ ಅಶಬ್ದಗಳನ್ನು ಮಾತಾಡುವುದು, ಕೆಟ್ಟ ಶಬ್ದಗಳನ್ನು ನಿಂದನೆ ಮಾಡುವುದು ಇರುವುದಿಲ್ಲ. ಕಾರಣ ಇಸ್ಲಾಂ ಒಂದು ಶಾಂತಿ ಧರ್ಮ ಆಗಿದ್ದು, ನಾವು ಯಾವುದೇ ಧರ್ಮದ ವಿರುದ್ಧ ಆಗಲಿ, ಅವರು ದೇವಿ ದೇವತಾ ಆಗಲಿ, ಕುರಾನ್ ಗೀತಾ ಆಗಲಿ, ಬೈಬಲ್ ಆಗಲಿ ಯಾವುದೇ ಧರ್ಮದ ವಿರುದ್ಧ ಮಾತನಾಡಿಲ್ಲ. ಅದು ಇತಿಹಾಸವೂ ಇಲ್ಲ. ಕಾರಣ ತಾವು ಪದೇ ಪದೇ ಇಸ್ಲಾಮದ ವಿರುದ್ಧ ಮಾತನಾಡುವುದು ನೋಡಿದ್ರೆ ನಿಮ್ಮ ಹಿಂದೆ ಒಂದು ಶಕ್ತಿ ಇದೆ. ತಾವು ದೇಶವನ್ನು ಹೊರಟಾಡುವ ನೀತಿಯನ್ನು ಹೊಂದಿದ್ದೀರಿ ಎಂದು ನಾ ಈ ಮಾಧ್ಯಮ ಮುಖಾಂತರ ಹೇಳ್ಬಿಡ್ತಿದ್ದೇನೆ. ಕಾರಣ ಇವತ್ತಿನ ದಿವಸ ಈ ಎಲ್ಲ ಬಂಧುಗಳು ಕುಟ್ಟು ಕಾರಣದಿಂದ ಸಭೆಯವರು ರಾಜ್ಯ ಇಲಾಖೆಯನ್ನು ಬಂಧನಿಗೆ ಒಳಪಡಿಸಬೇಕು. ಹಾಗೂ ಈ ತರನ್ನು ಮಾಡಿದ ವಿಡಿಯೋಗಳು ಮತ್ತು ಎಲ್ಲ ಪೇಪರ್ ಆಗಲಿ, ವಿಡಿಯೋ ಆಗಲಿ, ಜಾಹೀರಾತುಗಳಲ್ಲಿ ನೀಡಿದ್ದ ಹೇಳಿಕೆಗಳು ಡಿಲೀಟ್ ಮಾಡಬೇಕು, ರದ್ದುಪಡಿಸಬೇಕು ಅಂತ ಈ ಮಾಧ್ಯಮ ಮುಖಾಂತರ ತಿಳಿಯಪಡುತ್ತೀನಿ. ಭಾರತದ ರಾಷ್ಟ್ರಪತಿಗಳಿಗೆ ಹಾಗೂ ಗಣವೇತ ರಾಜ್ಯಪಾಲರಿಗೆ ವಿಷಯ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವ ಹಾಗೂ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ ಹೇಳಿಕೆಗಳ ಕುರಿತು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ. ಮಾನ್ಯತೆ ಕಳೆದ 2-3 ವಾರಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ವಿವಿಧ ಮಾಧ್ಯಮಗಳಲ್ಲಿ ನಾಜಿರ್ ಖಾನ್ ಎಂಬ ಮಹಿಳೆ ಇಸ್ಲಾಂ ಧರ್ಮದ ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಹಾಗೂ ಖನಫತ್ ಹಜರತ್‌ನ ಬಗ್ಗೆ ಪದೇ ಪದೇ ಅವಹೇಳನಕಾರಿ ಹಾಗೂ ಧಾರ್ಮಿಕ ಭಾವನೆಗಳಿಗೆ ಮಾಡುವ ರೀತಿಯ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂಬ ವ್ಯಾಪಕ ಸುದ್ದಿ ಹರಡಿದೆ. ಕಾರಣ ಇಂಥ ಹೇಳಿಕೆಗಳನ್ನು ಸಮಾಜದಲ್ಲಿ ಶಾಂತಿ ಮತ್ತು ಸಮಾನತೆಗೆ ಧಕ್ಕೆ ಉಂಟು ಮಾಡುವ ಸಾಧ್ಯತೆಯನ್ನು ಇದ್ದು ವಿವಿಧ ಧರ್ಮಗಳ ಜನರ ನಡುವೆ ವೈಮನಸ್ಸು, ಅಸ್ಮಿಕತೆ ಮತ್ತು ಅಶಾಂತಿ ಉಂಟು ಮಾಡುವ ಆತಂಕವನ್ನು ಸೃಷ್ಟಿಸುವ ದೇಶದ ಏಕತೆ ಹಾಗೂ ಸೌಹಾರ್ದತೆಯನ್ನು ಕಾಪಾಡುವ ದೃಷ್ಟಿಯಿಂದ ಇಂಥ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಹೇಳಿಕೆಗಳನ್ನು ಕಾನೂನು ಬಾಹಿರವೆಂದು ಕಂಡುಬಂದಲ್ಲಿ ಸಂಬಂಧಪಟ್ಟ ಕಾನೂನುಗಳ ಅಡಿಯಲ್ಲಿ ನಿಷ್ಪಕ್ಷಪಾತ ತನಿಖೆಗೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ನಮ್ಮ ಮುಖಾಂತರ ಗಣವೇತ ರಾಷ್ಟ್ರಪತಿಗಳು ಹಾಗೂ ಗಣವೇತ ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳಿಂದ ಮನವಿ. ಸಾರ್ವಜನಿಕವಾಗಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವ ಹೇಳಿಕೆಗಳನ್ನು ಯಾರೇ ನೀಡಿದ್ದರೂ ಅವರ ವಿರೋಧ ಕಾನೂನು ಪ್ರಕಾರ ಕ್ರಮ ಜರುಗಿಸಿ ರಾಜ್ಯ ಹಾಗೂ ದೇಶದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ವಿನಂತಿಸುತ್ತೇವೆ. ತಮ್ಮಲ್ಲಿ ಈ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ವಿನಂತಿಸಿಕೊಳ್ಳಲಾಗಿದೆ. Thank you.